ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ನಾಗರಾಜನ್ ಅವರು ಹೇಳಿದಂತೆ ರಾಜಕೀಯವಾಗಿ ಉಜ್ವಲ ಭವಿಷ್ಯತ್ತಿದೆ. ವಯಸ್ಸಿನ ಚಿಕ್ಕವರಾದ್ರೂ ಕೂಡ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನ ಆ ದೇವರು ಒಂದು ಆಶೀರ್ವಾದ ಮಾಡಿ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ನಮ್ಮೆಲ್ಲರ ಅಭಿಮಾನಿ, ಜನಾನುರಾಗಿ, ಜನಗಳಲ್ಲಿ ಮನ್ನಣೆಯನ್ನ ಪಡೆದುಕೊಂಡಿದ್ದಂತ ಯುವ ನಾಯಕರು, ನನ್ನ ಹಿತೈಷಿಗಳು ಆದಂತ ನಾರಾಯಣರವರ ಹುಟ್ಟುಹಬ್ಬ ಇವತ್ತು ಅತಿ ವಿಜೃಂಭಣೆಯಿಂದ ಸಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂತಹ ವಿಚಾರ. ಒಂದು ಕಡೆ ನೀವೆಲ್ಲ ಕೂಡ ಇಷ್ಟೊಂದು ಜನ ಸೇರಿ ಅಭೂತಪೂರ್ವವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಅಂದ್ರೆ ಅವರು ನಿಮ್ಮ ಮನಸ್ಸಿನಲ್ಲಿ ಎಂತ ಒಳ್ಳೆಯ ತ್ಯಾಗವನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ನಮಗೆಲ್ಲ ಗೊತ್ತಾಗ್ತದೆ. ಇಷ್ಟೊತ್ತಾದರೂ ಕೂಡ, ರಾತ್ರಿ ಆದ್ರೂ ಕೂಡ ನೀವು ಅವರ ಅಭಿಮಾನಿಗಳು ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಏನು ಅವರ ಒಂದು ಒಳ್ಳೆಯತನ ಅದನ್ನ ನೀವೆಲ್ಲ ಮನಗಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೇನೆ ಅವರಿಗೆ ದೇವರು ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಅವರನ್ನ ದೇವರು ಚೆನ್ನಾಗಿರ್ಲಿ ಅಂತೇಳಿ ಆಶಿಸ್ತಾ, ಇನ್ನ ಇಂಥ ಹುಟ್ಟುಹಬ್ಬಗಳು ಅನೇಕ ಆಚರಿಸಿಕೊಳ್ಳಿ ಅಂತೇಳಿ ನಾನು ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ಒಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರು, ನಾರಾಯಣರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಲೂಕಿನ ನಮ್ಮ ಜೆಡಿಎಸ್ ಪಕ್ಷದ ಪ್ರಭಾವಿ ನಾಯಕರುಗಳಾದ ಕಡೆನಲ್ಲಿ ನಾಗರಾಜನ್ ಅವರು, ಟಿ.ವಿ. ಶಾಮಣ್ಣ ಅವರು, ಶ್ರೀನಿವಾಸ ರೆಡ್ಡಿ ಅವರು, ಇನ್ನು ಕನ್ಯಾರ್ಥಿ ಗಣ್ಯರು ಆಗಮಿಸಿ ಮತ್ತು ಅನೇಕ ಭಾಗಗಳಿಂದ ಅವರ ಅಭಿಮಾನಿಗಳು, ಕುಡಿಯೂರು ಸುತ್ತಮುತ್ತಲೂ ಇರುವ ಎಲ್ಲ ಅವರ ಅಭಿಮಾನಿಗಳ ಬಳಗ ಮತ್ತು ಅವರ ಸ್ನೇಹಿತರು ಎಲ್ಲರೂ ಬಂದು ಕೂಡ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಾರಾಯಣರವರಿಗೆ ಹುಟ್ಟುಹಬ್ಬವನ್ನು ಏನು ಕೋರಿದಿರೋ ನಾನು ಕೂಡ ನಾರಾಯಣರವರಿಗೆ ಹುಟ್ಟುಹಬ್ಬದ ವಿಶೇಷವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರು ಇಂತಹ ಹುಟ್ಟುಹಬ್ಬವನ್ನು ಇನ್ನೂ ನೂರಾರು ಹುಟ್ಟುಹಬ್ಬಗಳನ್ನು ಆಚರಿಸಿ ನಿಮ್ಮಂತವರಿಗೆ ಅನ್ನದಾತ ಸುಖೀಭವ ಅಂತ ಹೇಳಿ ಎಲ್ಲರಿಗೂ ಊಟ ಉಪಚಾರವನ್ನು ಕೂಡ ಹಾಕಿ ಬಹಳ ಸಂತೋಷದಿಂದ ನಿಮ್ಮನ್ನೆಲ್ಲರೂ ಕೂಡ ಕಳಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ನಾಗರಾಜನ್ ಅವರು ಹೇಳಿದಂಗೆ ರಾಜಕೀಯವಾಗಿ ಉಜ್ವಲ ಭವಿಷ್ಯತ್ತಿದೆ. ಈ ತರ ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥ ನಾವು ದಾರಿಯಲ್ಲಿ ಬರ್ಬೇಕಂದ್ರೆ ನೋಡಿದ್ರೆ ಒಂದು ಕಾನ್ವಾಯಿ ಸುಮಾರು 50 ಕಾರ್ ನಿಂತಿತ್ತು. ನಾನು ಹೇಳಿಕೊಂಡೆ ಅಂತಂದ್ರೆ ಯಾರೋ ಒಂದು ಬಾಲಿವುಡ್ ನಟ ಇಲ್ಲ ಹಾಲಿವುಡ್ ನಟ ಯಾರೋ ಹೋಗ್ತಾ ಇದ್ದಾರಪ್ಪ, ಇಷ್ಟೊಂದು ರಶ್ ಆಗಿದೆ ಅಂದ್ಕೊಂಡೆ. ಅದು ನೋಡಿದ್ರೆ ನಾನು ಕೂಡ ನಾರಾಯಣ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಿದ್ದು ತುಂಬಾ ಖುಷಿ ಆಯ್ತು. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಏನು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಬೆಳಗಿಂದ ಕೂಡ ಬಂದಿದ್ದೀರಂತೆ, ನಿಮ್ಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ ಕೂಡ ಆರಾಮಾಗಿ ಊಟ ಮಾಡಿ ನಿಮ್ ಮನೆಗಳಿಗೆ ಹುಷಾರಾಗಿ ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾರಾಯಣವರ ಹುಟ್ಟುಹಬ್ಬದ ಪ್ರಯುಕ್ತ ಬಹಳ ಸಡಗರ ಸಂಭ್ರಮದಿಂದ ಏನು ಅವರೊಂದು ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕೋಚಮಲ್ಲಿನ ನಿರ್ದೇಶಕರು ಆತ್ಮೀಯರಾದಂತಹ ನಾಗರಾಜನ್ ಅವರೇ, ಹೋಮಲ್ನ ನಿರ್ದೇಶಕರಾಗಿರ್ತಕ್ಕಂಥ ಸಾಮಣ್ಣ ಅವರೇ, ಪ್ರಭಾಕರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಾರಾಯಣ ಅವರು ವಯಸ್ಸಿನಲ್ಲಿ ನಮಗೆ ತುಂಬಾ ಚಿಕ್ಕವರು. ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಕೂಡ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನ ಈಗಷ್ಟೇ ನಾನು ನೋಡ್ಲೆ, ಬಟ್ ಕೇಳ್ಪಟ್ಟಿದೆ. ಇವತ್ತು ನಾವು ಮುಳಬಾಗಿಲಿಂದ ಬರುವಾಗ ಗಡ್ಡೂರಿಂದ ಹಿಡಿದು ಮುಡಿನೂರಿಂದ ಹಿಡಿದು ಅಲ್ಲಿ ಯುವ ಪಡೆ ಅವರನ್ನು ಯಾವ ರೀತಿ ಬರಮಾಡ್ಕೊಳ್ತಾ ಇತ್ತು, ಅವರ ಹುಟ್ಟುಹಬ್ಬವನ್ನ
ಅಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರು ಅನ್ನೋದನ್ನ, ಅವ್ರು ಯಾವ ರೀತಿ ಜನಮನ್ನಣೆಯನ್ನು ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನ ಅದು ನಮ್ಗೆ ತೋರ್ಪಡಿಸ್ತದೆ. ಬಹುಶಃ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರಿಗೆ ಗೌರವ ಕೊಡ್ಬೇಕಾದ್ರೆ ನಮ್ಮ ನಡತೆ, ನಮ್ಮ ವಿಧಿವಿಧಾನಗಳು ಸರಿಯಾಗಿದ್ದಾಗ ಜನ ನಮ್ಮ ಜೊತೆ ಬರ್ತಾರೆ. ಇವತ್ತು ನಾರಾಯಣವರು ಇವತ್ತು ಸುಮಾರು ಸಾವಿರಾರು ಯುವಕರು ಇವತ್ತು ಸೇರಿ ಬಹಳ ಸಂಭ್ರಮದಿಂದ ಇವತ್ತು ಅವರ ಒಂದು ದಿನೋಪರ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಹೃದಯಗಳಲ್ಲಿ ಎಷ್ಟು ಮಟ್ಟಿಗೆ ಅವರ ಸ್ಥಾನವನ್ನು ಗಳಿಸಿದ್ದಾರೆ, ಅವರು ಎಷ್ಟು ಮಟ್ಟಿಗೆ ಒಂದು ಜನಮನ್ನಣೆ ಪಡೆದಿದ್ದಾರೆ ಅನ್ನೋದನ್ನ ನಮ್ಗೆ ತುಂಬಾ ಖುಷಿ ಆಗ್ತದೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾರಾಯಣ ಅವರು ನಾನು ಬಹಳಷ್ಟು ಕೇಳ್ಪಟ್ಟಿದ್ದೇನೆ. ಏನು ಬಹಳಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಡಬಗ್ಗರಿಗೆ ಒಂದು ಯಾವುದೇ ಹಾಸ್ಪಿಟಲ್ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಬಡಬಗ್ಗರಿಗೆ ಒಂದು ಮದುವೆ ವಿಚಾರ ಆಗಿರ್ಬೋದು, ಯಾರೇ ಸಮಸ್ಯೆಗಳು ಅಂತ ಬಂದ್ರು ಕೂಡ ಅವರಿಗೆ ತಮ್ಮ ಕೈಯಲ್ಲಾದಂತ ಒಂದು ಸಹಾಯವನ್ನು ಮಾಡಿ, ಸೊ ಅವರಿಗೆ ತಮ್ಮ ಕೈಯಲ್ಲಾದಂತ ಒಂದು ಸಹಾಯವನ್ನು ಮಾಡಿ ಅವರ ಬೆಂತಟ್ಟುವಂತ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾನು ಕೇಳ್ಪಟ್ಟೆ. ಸೊ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಅಭೂತಪೂರ್ವವಾದಂತಹ ಒಂದು ಕೆಲಸ, ಇದು ಒಂದು ಸಮಾಜಮುಖ ಕೆಲಸ, ಜನರನ್ನ ಮನ್ನಣೆ ಪಡೆಯೋದ್ರ ಜೊತೆಗೆ ಅವರ ದೈವ ಕೃಪೆ ಕೂಡ ಅವರು ಇಟ್ಟದಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮಂತವ್ರು ಇನ್ನೂ ಬಹಳ ಎತ್ತರಕ್ಕೆ ಬೆಳೆಯಬೇಕು. ನಿಮ್ಮಂತವ್ರು ಎತ್ತರಕ್ಕೆ ಬೆಳೆದ್ರೆ ಸಮಾಜದಲ್ಲಿ ಬಹಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತದೆ. ದೀನದಲಿತರು ಬಡಬಗ್ಗರಿಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಆ ಭಗವಂತ ನಮ್ಮ ನಾರಾಯಣ ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಮತ್ತು ಎಲ್ಲ ಆರ್ಥಿಕವಾಗಿ ಸದೃಢತೆಯನ್ನು ಪಡ್ಕೊಳ್ಳಿ. ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಬಹಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತದೆ ಸಂದರ್ಭ ಅಂತ ಆ ಭಗವಂತ ನಾರಾಯಣ ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಜೀವನದಲ್ಲಿ ಕೊಟ್ಟು ಸದಾ ಅವರನ್ನ ದೇವರ ಅಸಂಖ್ಯಾತನಾಗಿ ಇಟ್ಟಿರಲಿ ಅಂತ ಹೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಕೆಲವಾರು ಮಾತನಾಡುವಂತ ಅವಕಾಶವನ್ನು ಕೊಟ್ಟಂತ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಡೆಗಳಿಗೆ ನನ್ನ ಮಾತನ್ನ ನಾನು ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ಸುಮಾರದಲ್ಲಿ ನಮ್ಮ ನಾರಾಯಣ ಕರೀತಾ ಇದ್ರು, ನನ್ನ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಹೆಂಗ್ರಾಮ ಹೇಳ್ತಿದ್ರು, ಆಯ್ತು ಬೇಡ ಮುಗಿಸ್ಬಿಟ್ರಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಬಹುಶಃ ಇವತ್ತು ಮೊನ್ನೆ ಸಿಕ್ಕಿದಾಗ ಹಣ ಬರಲೇಬೇಕು ಅಂತಂದ್ರು, ಆಯ್ತಪ್ಪ ಬರ್ತಿದ್ರು. ನಾನು ಬಹುಶಃ ಇಷ್ಟೊಂದು ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿಲ್ಲ. ಬಹುಶಃ ಏನು ಇವತ್ತು ದಿನ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ, ನಮ್ಮ ಹೆಂಗ್ರಾಮು, ಅದೇ ರೀತಿ ನನ್ನ ತಮ್ಮನ ಸಮಾನವಾದಂತ ನಮ್ಮ ನಾರಾಯಣವರ ಈ ಒಂದು ಹುಟ್ಟುಹಬ್ಬದ ಅವರಿಗೆ ಶುಭಾಶಯ ಕೋರ್ತಾ, ಬಹುಶಃ ಒಂದಲ್ಲ ಒಂದಿನ ನಾವು ಹುಟ್ಟಿದೀವಿ, ಒಂದಿನ ಸಾಯ್ತೀವಿ. ಅದ್ರ ಮಧ್ಯೆ ನಾವೇನಾದ್ರೂ ನೋಡಿ ಮಳೆನೂ ಆಶೀರ್ವಾದ ಮಾಡ್ತಿದೆ ಅಂತಂದ್ರೆ ಬಹುಶಃ ಅವರಿಗೆ ಇನ್ನೂ ಒಂದು ಇಂಥ ಒಂದು ಹುಟ್ಟುಹಬ್ಬಗಳು ಹೆಚ್ಚಿಗೆ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಆಗ ನಾವು ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡಿರ್ತೀವಿ ಬಹುಶಃ ಈ ಜನ ನೋಡಿದ್ರೆ ಗೊತ್ತಾಗುತ್ತೆ. ಅದು ಯುವಕರು ಕಂಪ್ಲೀಟ್ ಯುವಕರು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಒಂದನ್ನು ಹೇಳ್ತೀನಿ, ರಾಜಕೀಯವಾಗಿ ಇದ್ದಲ್ಲ, ರಾಜಕೀಯ ಒಂದೇ ಅಲ್ಲ, ಎಲ್ಲಾ ರಂಗದಲ್ಲೂ ಆರ್ಥಿಕವಾಗಿ ಸಹ ಮುಂದೆ ಬರಬೇಕು. ಆ ದೇವರು ಒಂದು ಆಶೀರ್ವಾದ ಮಾಡಿ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ನಮ್ಮ ಹಿತೈಷಿಗಳು ನನಗೆ, ಯಾಕಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾನೇ ಶಾಮಣ್ಣ ಅನ್ನೋ ರೀತಿಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ನಾರಾಯಣನವರಿಗೆ ಇವತ್ತು ದಿನ ನಾನು ಅವ್ರಿಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ, ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನೊಂದು 2-3 ಮಾತನ್ನು ನಾನು ಆಗ್ಲೇ ಹೇಳಿದೆ. ರಾಜಕೀಯವಾಗಿ ನಮ್ಮ ಪಕ್ಷಕ್ಕೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಒಬ್ಬ ನಾಯಕನನ್ನಾಗಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ನಾನು ಇವತ್ತಿನ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಒಂದು ಮುಖ್ಯವಾಗಿ ತಮ್ಮೆಲ್ಲರ ಸಹಕಾರ. ಯುವಕರು ಇವತ್ತು ದಿನ ಏನಾದರೂ ಯೋಚನೆ ಮಾಡಿದ್ರೆ ಬಹುಶಃ ಯೋಚನೆ ನಿಜವಾಗ್ಲೂ ಆಗ್ತದೆ. ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು.
ಅಂದ್ರೆ ಒಳ್ಳೆ ರೀತಿಯಲ್ಲಿ. ಈ ನಿಟ್ಟಿನಲ್ಲಿ ಯಾವತ್ತೇ ಆಗ್ಲಿ 4 ಜನಕ್ಕೆ ಅನುಕೂಲ ಮಾಡುವಂತ ಒಂದು ಕೆಲಸ ಮಾಡಬೇಕು. ಮುಂದೆ ರಾಜಕೀಯದ ಒಂದು ಪಯಣ ಆ ದೇವರ ಆಶೀರ್ವಾದ ಇರುತ್ತೆ. ಹಣೆ ಬರ ಎರಡೂ ಬೇಕಾಗ್ತದೆ. ಹಣೆ ಬರ ಇದ್ರೆ ಯಾರೇನು ಮಾಡಕ್ಕಾಗಲ್ಲ. ಹಣೆ ಬರ ಇಲ್ದಿದ್ರೆ ಬಹುಶಃ ಯಾರೇನ್ ಮಾಡಿದ್ರು ಮೇಲಕ್ಕೆ ಬರಕ್ಕಾಗಲ್ಲ, ಮುಂದೆ ಬರಕ್ಕಾಗಲ್ಲ. ನಾನು ಹಣೆ ಬರ ತುಂಬಾ ನಂಬ್ತೀನಿ. ನಾನು ಬೇರೆ ಯಾರು ಏನೇ ಹೇಳ್ಕೊಳ್ಳಿ, ನಾನು ಇದನ್ನ ಒಂದನ್ನೇ ನೋಡೋದು. ಹಣೆ ಬರ ಬಿಟ್ರೆ ಹೇಳ್ಕೋಬಹುದು 76 ಜನ ಹೇಳ್ಕೊತಾರೆ. ನಾವು ಹೋಗುವಂತ ದಾರಿ ಸರಿ ಇರಬೇಕು. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ದೇವರೇ ನಮ್ಮನ್ನು ಕಾಪಾಡ್ತಾನೆ. ನಾವೆಷ್ಟೋ ಎಲ್ಲಾ ರೀತಿಯಲ್ಲೂ ನಾವು ಯಾವುದೇ ಒಂದು ಅದ್ಯಾವುದೋ ಇದ್ರಲ್ಲಿ ಹೇಳ್ತಾರಲ್ಲ, ಗತಂ ಮೊಚ್ಚಿನ ಘೋಷೆ ತೊಡೋದು ಅಂತ. ಬಹುಶಃ ನಾವು ಹಿಂದಿನ ದಿನಗಳನ್ನ ಯಾವತ್ತೂ ಮರಿಕೊಡುದು. ಹಿಂದೆ ನಾವು ಹೆಂಗಿದ್ದೀವಿ ಅದನ್ನು ಯಾವತ್ತೂ ಮರಿಬಾರ್ದು. ಅದನ್ನು ಮರೆತವರು ಬಹುಶಃ ಮುಂದಿನ ದಿನಗಳಲ್ಲಿ ಆ ಕಷ್ಟನ ಅನುಭವಿಸಬೇಕಾಗ್ತದೆ. ಕರ್ಮ ಅಂತಾರಲ್ಲ, ಕರ್ಮ ಯಾರನ್ನು ಬಿಡಲ್ಲ. ಕರ್ಮ ಅಂದ್ರೆ ದೇವ್ರು ಬೇಕಾದ್ರೆ ಕ್ಷಮಾಪಣೆ ಕೊಡ್ತಾರೆ. ಕರ್ಮ ಅಂತೂ ನಮ್ಮನ್ನು ಬಿಡೋದೇ ಇಲ್ಲ, ನಾವು ಮಾಡಿರ್ತಕ್ಕಂಥ ಕೆಲಸಗಳು. ಬಹುಶಃ ಈ ನಿಟ್ಟಿನಲ್ಲಿ ಇನ್ನೂ ಜಾಸ್ತಿ ಮಾತಾಡ್ಬೇಕು ಅಂದ್ಕೊಂಡಿದ್ದೆ, ಬಹುಶಃ ಬೇಡ. ಯಾಕಂದ್ರೆ ಸುಮಾರು ಜನ ಇಲ್ಲಿ ನೆರೆದಿದ್ದಾರೆ. ಬಹುಶಃ ಅವ್ರಿಗೆ ಇನ್ನೇನು ತೊಂದರೆ ಆಗೋದ್ರೆ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಲಿ. ಬಹುಶಃ ಮಧ್ಯಾಹ್ನದಿಂದನೂ ಸಹ ಸುಮಾರು ಅಲ್ಲಿ ಸುಮಾರು 1,500-2,000 ಜನ ಇದ್ರು ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ನೋಡಿದ್ರು ಸುಮಾರು 1,000 ಜನ ಮೇಲಿದ್ದಾರೆ. ಇಂಥ ಯುವಕರನ್ನ ಪಡೆಯನ್ನ ಕಟ್ಕೊಂಡಿರ್ತಕ್ಕಂಥ ನಾರಾಯಣಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಅವ್ರು ಇನ್ನೂ ಒಳ್ಳೆಯ ಮಟ್ಟಕ್ಕೆ ಬರ್ಲಿ, ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕಂದ್ರೆ ನಮ್ಮ ವೆಂಕಟರಾಮು ಯಾವತ್ತೂ ಅಷ್ಟೇ ನಮ್ಮನ್ನು ಯಾವತ್ತೂ ಯಾವುದೇ ರೀತಿಯಲ್ಲಿ 1% ಬಿಟ್ಕೊಡಲ್ಲ. ರಾಜಕೀಯವಾಗಿ ಆಗಿರ್ಬೋದು, ಯಾವುದೇ ಒಂದು ರಂಗದಲ್ಲಿ ಆಗಿರ್ಬೋದು, ಇಂಥವ್ರಿಗೆ ನಾನು ಮುಂದಿನ ದಿನ ನಮ್ಮ ಋಣ ತೀರಿಸಲೇಬೇಕಾಗ್ತದೆ. ಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಲ್ಲಿ ಕರೆಸಿ ನಾನು ಮಾತಾಡೋದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೊಂದಿಸ್ತಾ ಇವತ್ತಿನ ದಿನ ಇಲ್ಲಿಗೆ ಬಂದಿದ್ದೀನಿ. ಬಹುಶಃ ಅವ್ರಿಗೆ ನಮ್ಮ ಆಶೀರ್ವಾದ ಸದಾ ಇರ್ತದೆ ಅಂತ ಸಂದರ್ಭ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.